ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಾಜಪೇಯಿ ಅಂತ ಶ್ರೇಷ್ಠ ಪ್ರಧಾನಿಗಳು ಒಂದು ಮಾತನ್ನು ಹೇಳಿದ್ರು. ಏನಂತ? ಅಂಧೇರ ಚಟೇಗ ಸೂರಜ್ ಕರೆಗ ಕಮಲ್ ಕರೆಗ ಸಾಮಾಜಿಕ ಸಂಖ್ಯೆ ಆಗಿದೆ. ಭಾರತ ದೇಶದಲ್ಲಿ 90% ಹೆಚ್ಚು ಬಿಜೆಪಿ ಅಧಿಕಾರದಲ್ಲಿದೆ. ಹೆಮ್ಮೆಯಿಂದ ನಾವೆಲ್ಲರೂ ಚಪ್ಪಾಳೆ ತಟ್ಟುಕೊಂಡಿರ್ಬೇಕು. ಭಾರತ ದೇಶದಲ್ಲಿ ಕೇವಲ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇವತ್ತು ಬಂದಂತ ಚುನಾವಣೆ ರಿಸಲ್ಟ್ ಅಲ್ಲಿ ಸಹಿತ ಯಾವುದೇ ರೀತಿ ಕಾಂಗ್ರೆಸ್ ಎಲ್ಲಿನೂ ಇಲ್ಲ. ಈ ಚುನಾವಣೆ ಏನಿದೆ, ನೆಕ್ಸ್ಟ್ ಬರುವಂತ ಕರ್ನಾಟಕ ಚುನಾವಣೆಗೆ ದಿಕ್ಸೂಚಿ ಆಗಲಿದೆ. ಕಮಲ ಅರಳೋದು 100% ನಿಶ್ಚಿತ. ಅದರಲ್ಲಿ ನಮ್ಮ ಕಂಪ್ಲಿ ಕ್ಷೇತ್ರ ಅತಿ ಹೆಚ್ಚು ಮತಗಳಿಂದ ಗೆಲ್ಲೋದು ನಿಶ್ಚಿತ. ನಮ್ಮ ಸಾರ್ ಅವರು ನೆಕ್ಸ್ಟ್ ಸರ್ಕಾರದಲ್ಲಿ ಮಂತ್ರಿ ಆಗೋದು ಸಹಿತ ಅಷ್ಟೇ ನಿಶ್ಚಿತ. ಇದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಆಮೇಲೆ ಇನ್ನೊಂದು, ನಮ್ಮ ಪಕ್ಷದ ಹಿರಿಯರಾದಂತಹ ಶ್ಯಾಮಾ ಮುಖರ್ಜಿ ಅವರ ಕರ್ಮಭೂಮಿ ವೆಸ್ಟ್ ಮತ್ತು ಏನು ಮಮತಾ ಬ್ಯಾನರ್ಜಿ ಅವರ ದುರಾಡಳಿತದಿಂದ ಬೇಸತ್ತು ಹೋಗಿರುವ ಜನ, ಆ ದುರಾಡಳಿತ ಯಾರು ಯಾರು ಹಿಂದುತ್ವ ಸನಾತನ ಧರ್ಮನ ದೂಷಣೆ ಮಾಡ್ಯಾರೋ ಅವ್ರು ಹೇಳಕ್ಕೆ ಹೆಸರಿದ್ದಂಗೆ ಮಣ್ಣ ಮುಟ್ಟಿ ಹೋಗ್ಯಾರ. ಬಹಳ ದಿನ ಅಧಿಕಾರ ನಡೆದಿಲ್ಲ ಕರ್ನಾಟಕದ ಸಹಿತ. ನೀವೆಷ್ಟು ಹಿಂದುತ್ವ ವಿರೋಧಿಗಳು ಆಗ್ತಿರೋ ಅಷ್ಟು ಜನ ನಿಮ್ಮನ್ನ ಮುಂದೆ ನಿಂತಾಗ ಪಾಠ ಕಲಿಸ್ತಾರೆ. ಬಹಳ ಎಚ್ಚರಿಕೆಯಿಂದ ಇಡಬೇಕು. ಇವತ್ತು 2 ಚುನಾವಣೆಗಳು ನಾವಿಲ್ಲಿ ಸೋತಿರ್ಬೋದು, ಆದ್ರೆ ಇಡೀ ದೇಶದೆಲ್ಲೆಡೆ ಇವತ್ತು ಬಿಜೆಪಿ ಉತ್ತುಂಗದಲ್ಲಿದೆ. ಹತ್ತತ್ರ ಗ್ರಾಮ ಪಂಚಾಯತಿಯಿಂದ ಹಿಡಿದು ಡೆಲ್ಲಿವರೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು 85% ಅಲ್ಲಿದ್ದಾರೆ. 3 ಕ್ಯಾಂಡಿಡೇಟ್ ತಗೊಂಡು ಎಲ್ಲಾ ಎಲೆಕ್ಷನ್ಗಳು ಸೇರಿ 75 ಅತಿ ಹೆಚ್ಚು ಶಾಸನ ರಚಿತವಾದ ಸಂವಿಧಾನ ಸಂವಿಧಾನದ ಅಧಿಕಾರಿಗಳಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಕರ್ನಾಟಕದ ಸಹಿತ ವೆಸ್ಟ್ ಬೆಂಗಾಲ್ ಯಾವ ರೀತಿ ಹೊಡೆದಿದ್ವು ಅದಕ್ಕಿಂತ ಹೆಚ್ಚು ಬಹುಮತದಿಂದ ಹೊಡಿತೀವಿ. ಎಲ್ಲಾ ಕಾರ್ಯಕರ್ತರು ನಾವೆಲ್ಲ ಗಟ್ಟಿಯಾಗಿದ್ದು ಕಂಪ್ನಿಯಲ್ಲಿ ಸಹಿತ ಕಮಲ ಅರಳಿಸಲಿಕ್ಕೆ ಎಲ್ಲರೂ ಜವಾಬ್ದಾರಿ ತಗೊಂಡು ಇವತ್ತಿನ ಕಾರ್ಯಕರ್ತರಾಗಿ ಎಲ್ಲರಿಗೂ ಜೈ ಬಿಜೆಪಿ, ಜೈ ಬಿಜೆಪಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.